ಸನ್ಯಾಸ ಎಂಬುದು ಜ್ಞಾನಕ್ಕೆ ಜ್ಞಾನಕ್ಕೆ ಸಾಧನವಾಗಿದೆ. ಜ್ಞಾನಕ್ಕೆ ಸಾಧನವಾಗಿದೆ. ಕರ್ಮ ಎಂಬುದು ಜ್ಞಾನಕ್ಕೆ ವಿರೋಧಿಯಾಗಿದೆ. ಈಗ ಹೇಳಿದ್ರವಲ್ಲ, ಕರ್ಮ ಅಂತಂದ್ರೆ ಯಾವುದು? ಹೊಗೆ ತಿನ್ನೋದು, ಹೊಗೆ ತಿಂದು ಕರ್ಮ ಮಾಡ್ತಕ್ಕಂಥದ್ದು. ಹಾಗೆ ಮಾಡಿಬಿಟ್ರೆ ಏನಾಗ್ತದೆ? ಜ್ಞಾನ ಇಲ್ಲವೇ ಇಲ್ಲ. ಲೌಕಿಕವಾಗಿರತಕ್ಕಂತಹ ವೈಶಿಕವಾಗಿರತಕ್ಕಂತಹ ಫಲ ಸಿಗ್ತದೆ, ಅಥವಾ ಸ್ವರ್ಗಾದಿ ಫಲ ಸಿಗ್ತದೆ. ಜ್ಞಾನ ಸಾಧನೆ ಆಗುವುದಿಲ್ಲ. ಜ್ಞಾನಕ್ಕೆ ವಿರೋಧಿಯಾಗಿದೆ ಅದು. ಜ್ಞಾನಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಕರ್ಮ ನಾನು ಯಾಕೆ ಮಾಡಬೇಕು ಅಂತ ಇನ್ನೊಂದು ಪ್ರಶ್ನೆ. ಜ್ಞಾನಕ್ಕೆ ಅನುಕೂಲವಾಗಿರ್ತಕ್ಕಂತಹ ಸನ್ಯಾಸವನ್ನೇ ನಾನು ಮಾಡಬೇಕು ಹೊರತು ಜ್ಞಾನಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಕರ್ಮವನ್ನು ನಾನು ಯಾಕೆ ಮಾಡಬೇಕು? ಕರ್ಮಯೋಗ ಬೇಡ. ಈ ಪ್ರಶ್ನೆಗೆ ಉತ್ತರ ಭಗವಂತ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತೆ ಕರ್ಮಯೋಗೋ ವಿಶಿಷ್ಯತೆ. ಸನ್ಯಾಸ ಕರ್ಮಯೋಗಶ್ಚ ಎರಡೂ ಕೂಡ ನಿಶ್ರೇಯಸಕರೌ ಉಭೌ ಎರಡೂ ಒಟ್ಟು ಸೇರಿದರೆ ನಿಶ್ರೇಯಸ್ಸವನ್ನು ಉಂಟು ಮಾಡಿಕೊಡ್ತದೆ. ನಿಶ್ರೇಯಸ ಅಂದ್ರೆ ಏನು? ಶ್ರೇಯಸ್ಸನ್ನು ನಮಗೆ ತಂದು ಕೊಡ್ತದೆ. ನಿಶ್ರೇಯಸ ಅಂದ್ರೆ ಮೋಕ್ಷ, ಮೋಕ್ಷಾದಿ ಸಕಲ ಶ್ರೇಯಸ್ಸನ್ನು ಕೂಡ ಅದು ತಂದು ಕೊಡ್ತದೆ. ಯಾವಾಗ? ಸನ್ಯಾಸ ಕರ್ಮಯೋಗ ಎರಡು ಒಟ್ಟು ಸೇರಿದರೆ. ಅದನ್ನೇ ನಾವೀಗ ಹೇಳಿದ್ದೇನು ಅಂತಂದ್ರೆ, ಸನ್ಯಾಸ ಅಂದ್ರೆ ಏನು? ಫಲದಾಸೆಯನ್ನು ಬಿಡುವುದು, ಕರ್ತೃತ್ವ ಅಭಿಮಾನ ತ್ಯಾಗ ಮಾಡೋದು, ಆಮೇಲೆ ಕರ್ಮಾಚರಣೆ ಮಾಡೋದು ಪರಮಾತ್ಮನ ಪೂಜಾ ರೂಪವಾಗಿ. ಇದು ಎರಡು ಒಟ್ಟು ಸೇರಿದ್ರೇನೆ ಫಲ ಕೊಡ್ತಕ್ಕಂಥದ್ದು. ಹಾಗಿರುವಾಗ ನಾನು ಸನ್ಯಾಸ ಮಾತ್ರ ಮಾಡ್ತೇನೆ, ಕರ್ಮಯೋಗ ಬೇಡ ಅಂತನ್ಲಿಕ್ಕೆ ಬರ್ತದೇನು? ಒಂದು ಸಾಧನ, ಜ್ಞಾನಕ್ಕೆ ಸಾಧನ ಯಾವುದು? ಕಾಮನೆಯನ್ನು ಬಿಡಬೇಕು, ಫಲತ್ಯಾಗ ಮಾಡಬೇಕು, ಸ್ವಾತಂತ್ರ್ಯವನ್ನು ತ್ಯಾಗ ಮಾಡಬೇಕು, ಕರ್ಮಾಚರಣೆ ಮಾಡಬೇಕು. ಇದು ಇಷ್ಟು ಮೂರಂಶ ಸೇರಿದರೆ ಅದು ಕರ್ಮಯೋಗ ಆಗ್ತದೆ. ಆದ್ದರಿಂದ ಅಂತಃಕರಣ ಶುದ್ಧಿಯಾಗಿ ಜ್ಞಾನ ಬರ್ತದೆ, ಅಂತಃಕರಣ ಶುದ್ಧವಾಗ್ತದೆ, ಪಾಪ ಪರಿಹಾರ ಆಗ್ತದೆ. ಇದಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡಿ ಮಾಡಿ ಅಂತ ಹೇಳ್ತಾ ಇರೋದು. ಪ್ರಾಯಶ್ಚಿತ್ತ ಮಾಡಿ, ಶಾಂತಿ ಮಾಡಿ ಅಂತೆಲ್ಲ ಹೇಳೋದು ಈ ಉದ್ದೇಶದಿಂದ. ಅಂತಃಕರಣ ಶುದ್ಧವಾಗ್ತದೆ, ಪಾಪ ಪರಿಹಾರ ಆಗ್ತದೆ. ಆದ್ರಿಂದ ನಾವು ಅಂತಃಕರಣ ಶುದ್ಧ ಆದರೆ, ಪಾಪ ಪರಿಹಾರ ಆದರೆ ಮಾತ್ರ ಸಾಲದು. ಪಾಪ ಎಂಬುದು ಜ್ಞಾನಕ್ಕೆ ವಿರೋಧಿಯಾಗಿರ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂತಹ ಪಾಪ ಅದು ರೋಗ ರುಜಿನಗಳೆಲ್ಲ ಉಂಟು ಮಾಡಿಕೊಡ್ತದೆ, ದುಃಖ ಉಂಟು ಮಾಡಿಕೊಡ್ತದೆ, ಅದು ಇದ್ದೇ ಇದೆ. ಆ ಮೂಲಕವಾಗಿ ಅದು ಮಾಡುವುದೇನು ಅಂತಂದ್ರೆ ಜ್ಞಾನಕ್ಕೆ ವಿರೋಧಿ. ನಮಗೆ ನಾನಾ ರೋಗಗಳೆಲ್ಲ ಬಂದರೆ, ಶರೀರದಲ್ಲಿ ಮನಸ್ಸಿನಲ್ಲಿ ಸ್ವಾಸ್ಥ್ಯ ಇಲ್ಲದೆ ಹೋದರೆ, ದುಃಖ ಬಂದರೆ, ಈ ವೇದಾಂತ ಬೇಡ ಅಂತಂತೇವೆ ನಾವು. ವೇದಾಂತದಲ್ಲಿ ಆಸಕ್ತಿ ಬರಬೇಕಾಗಿದ್ದರೆ ಮನಸ್ಸು ಗಟ್ಟಿ ಇರಬೇಕು. ಮನಸ್ಸು ಗಟ್ಟಿ ಇರಬೇಕಾಗಿದ್ರೆ ಶರೀರ ದೃಢವಾಗಿರಬೇಕು. ಹೇಳ್ತಾರ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಅದು ಬೇಕು. ಅದು ಇದ್ರೆ ಮಾತ್ರ ಜ್ಞಾನ ಸಾಧನೆ ಆಗುವುದು. ಆವಾಗ ಅಂತಹ ಸಾಮರ್ಥ್ಯ ಗಳಿಸಬೇಕು. ಈ ಕರ್ಮಾಚರಣೆಯಿಂದ ಅಂತಃಕರಣ ಶುದ್ಧವಾದರೆ, ಅಂತಃಕರಣ ಶುದ್ಧವಾಗುವುದು ಅಂದ್ರೆ ಅರ್ಥವೇನು? ಅಂತಃಕರಣ ಬಲಿಷ್ಠವಾಗಬೇಕು. ಪರಮಾತ್ಮನ ಒಂದು ಸ್ಮರಣೆ ಯಾವತ್ತೂ ಕೂಡ, ಪರಮಾತ್ಮನ ಸ್ಮರಣೆ ಗಟ್ಟಿಯಾಗಿ ಇದ್ದು ಬಿಟ್ರೆ ಆವಾಗ ಕಾಮಕ್ರೋಧಾದಿಗಳು ಯಾವುದು ಕೂಡ ಹತ್ತಿರ ಬರುವುದಿಲ್ಲ. ಆ ಷಡ್ರಿಪುಗಳು ದೂರ ಹೋಗ್ತಾರೆ. ಆವಾಗ ಮನಸ್ಸಿಗೆ ಶಕ್ತಿ ಬರ್ತದೆ. ಮನಸ್ಸಿಗೆ ಅಶಕ್ತಿ, ದೌರ್ಬಲ್ಯ ಯಾವಾಗ ಬರ್ತದೆ ಅಂತಂದ್ರೆ ಕಾಮಕ್ರೋಧಾದಿಗಳು ಬಂದು ಪೀಡೆ ಮಾಡಿದಾಗ ಮನಸ್ಸು ದುರ್ಬಲವಾಗ್ತದೆ. ಆ ಮನಸ್ಸಿನ ದೌರ್ಬಲ್ಯವನ್ನು ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಠ ಪರಂತಪ ಅಂತಂದು ಹೇಳಿದಾನೆ ನೋಡಿ. ಆ ಹೃದಯ ದೌರ್ಬಲ್ಯ ಹೋಗಬೇಕು ಅಂತಂದ್ರೆ ಕಾಮಕ್ರೋಧಾದಿಗಳ ಉಪಟಳ ಬರಬಾರದು, ಉಪದ್ರವ ಇರಬಾರದು. ಅದು ಹೋಗಬೇಕಾಗಿದ್ರೆ ಪರಮಾತ್ಮನ ಧ್ಯಾನ ಅದು ಮುಖ್ಯ. ಪರಮಾತ್ಮನ ಧ್ಯಾನ ಭಕ್ತಿಪೂರ್ವಕವಾಗಿ ನೀವು ಧ್ಯಾನ ಮಾಡಿದ್ರಿ ಅಂತಂದ್ರೆ ಮನಸ್ಸು ಶುದ್ಧವಾಗ್ತದೆ. ಅದು ಕೇವಲ ಧ್ಯಾನ, ಅದು ಒಂದು ರೀತಿ, ಒಂದು ಸನ್ಯಾಸಿಗಳಿಗೆ ಹೇಳಿದ್ದು.
ಆ ಧ್ಯಾನಪೂರ್ವಕವಾಗಿ ಕರ್ಮಾಚರಣೆ ಮಾಡೋದು ಅದೊಂದು ರೀತಿ, ಅದು ಕರ್ಮಯೋಗ. ಒಂದು ಸನ್ಯಾಸ ಯೋಗ, ಒಂದು ಕರ್ಮಯೋಗ. ನಿಜವಾಗಿಯೂ ಸನ್ಯಾಸ ಯೋಗನೂ ಕೂಡ ಅದೊಂದು ಕರ್ಮನೇ, ಧ್ಯಾನವೂ ಒಂದು ಕರ್ಮನೇ. ಅದು ಮಾನಸಿಕ ಕರ್ಮ, ಮನಸ್ಸಿಂದ ಮಾಡ್ತಕ್ಕಂಥ ಕರ್ಮ. ಇದು ಶರೀರದಿಂದ ಮಾಡ್ತಕ್ಕಂಥ ಕರ್ಮ. ಭಕ್ತಿಯಿಂದ ಮನಸ್ಸಿನಿಂದಲೂ ಕರ್ಮ ಮಾಡಬೇಕು, ಶರೀರದಿಂದಲೂ ಕರ್ಮ ಮಾಡಬೇಕು. ಕೇವಲ ಮನಸ್ಸಿಂದ ಕರ್ಮ ಮಾಡ್ತಕ್ಕಂಥವರು ಸನ್ಯಾಸಿಗಳು. ಶರೀರದಿಂದಲೂ ಕರ್ಮಾಚರಣೆ ಯಾರು ಮಾಡ್ತಾರೆ ಅವರು ಗೃಹಸ್ಥರು. ಗೃಹಸ್ಥರು ಅದು ನಿಜವಾಗಿಯೂ ಕೂಡ ಒಳ್ಳೆಯ ಗೃಹಸ್ಥಾಶ್ರಮ. ಧನ್ಯೋ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮವನ್ನು ತುಂಬಾ ಹೊಗಳಿದ್ದಾರೆ. ಭಾಗವತವೇ ಹೊಗಳ್ತಾ ಇದೆ. ಭಾಗವತವೇ ಏನೋ ಇವರು ದಕ್ಷ ಪ್ರಜಾಪತಿಯ ಮಕ್ಕಳು ಹರಿಯೇಶ್ವರು, 10,000 ಮಂದಿ ಹರಿಯೇಶ್ವರು ಅಂತ, ಅವರಿಗೆಲ್ಲರಿಗೂ ಕೂಡ ಹರಿಯೇಶ್ವರು ಅಂತ ಹೆಸರು. 10,000 ಮಂದಿ ಮಕ್ಕಳು. ಅವರನ್ನು ಸೃಷ್ಟಿ ಕಾರ್ಯದಲ್ಲಿ ನೇಮಕ ಮಾಡಿಬಿಡ್ತಾನೆ ದಕ್ಷ ಪ್ರಜಾಪತಿ ತನ್ನ ಮಕ್ಕಳನ್ನು. ಸೃಷ್ಟಿ ವೃದ್ಧಿ ಆಗಬೇಕು ಅಂತ ಬ್ರಹ್ಮದೇವರ ಆಜ್ಞಾ. ಬ್ರಹ್ಮದೇವರು ದಕ್ಷ ಪ್ರಜಾಪತಿಗೆ ಆಜ್ಞಾ ಮಾಡಿದ್ದಾರೆ, ದಕ್ಷ ಪ್ರಜಾಪತಿ ತನ್ನ ಮಕ್ಕಳಿಗೆ ಆಜ್ಞಾ ಮಾಡಿದ್ದಾರೆ ಸೃಷ್ಟಿಯನ್ನು ಮುಂದುವರಿಸಬೇಕು ಅಂತ. ಅಂದ್ರೆ ನೀವು ಗೃಹಸ್ಥರಾಗಿರಿ, ಮದುವೆ ಆಗಿಕೊಂಡು ಮಕ್ಕಳನ್ನು ಸೃಷ್ಟಿ ಹಾಗೆ ಅಂತ ಹೇಳಿದ್ದಾರೆ. ಅದಕ್ಕೆ ಹೊರಟಿದ್ದಾರೆ. ಆದ್ರೆ ನಾರದರು ಬಂದು ತಡೆದ್ರು. ಈ ಗೃಹಸ್ಥಾಶ್ರಮ ಬೇಡ, ಇದರಿಂದ ಆತ್ಮೋದ್ಧಾರ ಆಗುವುದಿಲ್ಲ ಅಂತಂದ್ರು. ಇದರಿಂದ ಆತ್ಮೋದ್ಧಾರ ಆಗುವುದಿಲ್ಲ ಅಂತ ಸನ್ಯಾಸ ಉಪದೇಶ ಮಾಡಿ ಕಳಿಸಿಕೊಟ್ಬಿಟ್ರು. ಎಲ್ಲರೂ ಕೂಡ ಸನ್ಯಾಸಿಗಳಾಗಿ 10,000 ಮಂದಿ ಸನ್ಯಾಸಿಗಳಾಗಿ ಹೊರಟು ಹೋಗ್ಬಿಟ್ರು. ದಕ್ಷ ಪ್ರಜಾಪತಿಗೆ ತುಂಬಾ ದುಃಖ ಆಯ್ತು. ಅವರ ಮುಖ್ಯ ಉದ್ದೇಶನೇ ಇದು, ಸೃಷ್ಟಿ ಕಾರ್ಯ ಮುಂದುವರಿಸಬೇಕು ಅಂತ ತಾನೇ ಬ್ರಹ್ಮದೇವರ ಆದೇಶ. ಅದು ಮಾಡಬೇಕಾದವರು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ನಾರದರು. ತುಂಬಾ ದುಃಖ ಆಯ್ತು. ಆಗ ಬ್ರಹ್ಮದೇವರೇ ಬಂದು ಸಾಂತ್ವನ ಮಾಡಿದ್ರಂತ. ದುಃಖ ಮಾಡಬೇಡ, ದುಃಖ ಮಾಡಬೇಡ, ಪಾಪ ಅವರು ಹೋದ್ರು, ಬೇರೆ ಬೇರೆ ಮಕ್ಕಳನ್ನು ನೀನು ಸೃಷ್ಟಿ ಮಾಡು ಅಂತ. ಪುನಃ 1,000 ಮನುಷ್ಯ ಬಹಳಾಶ್ವ ಅಂತ ಅವರನ್ನು ಸೃಷ್ಟಿ ಮಾಡಿದ್ರಂತೆ ದಕ್ಷ ಪ್ರಜಾಪತಿ. 1,000 ಮಂದಿ. ಅವರನ್ನು ಕೂಡ ಇದೇ ರೀತಿಯಲ್ಲಿ ನಾರದರು ಸನ್ಯಾಸಕ್ಕೆ ಕಳಿಸಿಕೊಟ್ಬಿಟ್ರು. ಎಷ್ಟು ದುಃಖ ಬಂದು, ದುಃಖ, ಕೋಪ, ತಡೆಯಲಾರದ ಕೋಪ ಬಂತು ದಕ್ಷ ಪ್ರಜಾಪತಿಗಳೇ. ನಾರದರ ಮೇಲೆ ಕೋಪ ಬಂದ್ಬಿಡ್ತು. ನಾರದರಿಗೆ ಶಾಪ ಕೊಡ್ತಾರೆ, ನೀನು 3 ಲೋಕದಲ್ಲಿ ಸದಾ ಸಂಚಾರ ಮಾಡ್ತಾ ಇರಬೇಕು, ನಿನಗೆ ಒಂದೇ ಒಂದು ಕಡೆ ನೆಲೆ ಇರಬಾರದು, ನಿನಗೆ ಒಂದು ನೆಲೆ ಅಂತ ನಿನಗೆ ಇರಕೂಡದು, ನೀನು ಸುತ್ತಾನೇ ಇರಬೇಕು ಅಂತ. ಆಗ್ಲಿ ನನಗೆ ಇದು ಅನುಜ್ಞೆ, ಇದು ನನಗೆ ಇಷ್ಟವಾದ್ದು. ಇದು ನಾರ ದ ಅಂದ್ರೆ ನರರಿಗೆ ಯೋಗ್ಯವಾಗಿರತಕ್ಕಂತಹ ಜ್ಞಾನವನ್ನು ಕೊಡತಕ್ಕಂಥದ್ದು. ಜ್ಞಾನೋಪದೇಶ ಮಾಡ್ಲಿಕ್ಕೋಸ್ಕರ ಊರೆಲ್ಲ ಸುತ್ತಾರೆ, ಎಲ್ಲಾ ಕಡೆಗೂ ಸುತ್ತಾ ಇರ್ತಾರೆ, ಒಂದು ಕಡೆಯಲ್ಲಿ ಇರೋದೇ. ಈಗ ಇವರು ಧ್ರುವ, ಸಣ್ಣ ಮಗು, ಆ ಧ್ರುವ ಅಪಮಾನದಿಂದ ಅರಮನೆಯಿಂದ ಹೊರಟು ಕಾಡಿಗೆ ಹೊರಟು ಬಿಟ್ಟಿದ್ದಾನೆ. ಅದು ಹೇಗೆ ತಿಳಿಯಿತೋ ನಾರದರಿಗೆ. ಆ ಮಗುವಿನ ಮುಂದೆ ಪ್ರತ್ಯಕ್ಷರಾಗಿಬಿಟ್ರು ನಾರದರು ಬಂದು. ಎಲ್ಲ ಹೋಗ್ತಾ ಇದೀಯಾ? ನಾನು ಕಾಡಿಗೆ ತಪಸ್ಸಿಗೆ ಹೋಗ್ತಾ ಇದ್ದೇನೆ. ಹೌದಾ? ತುಂಬಾ ಸಂತೋಷ ಆಯ್ತು ಅವ್ರಿಗೆ ಕೇಳಿ. ಮೊದಲು ಸ್ವಲ್ಪ ಪರೀಕ್ಷೆ ಮಾಡಿದ್ರು, ಆಮೇಲೆ ಮನೋದಾರ್ಢ್ಯ ಇದೆ ಮಗುವಿಗೆ ಅಂತಂದ ಮೇಲೆ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡಿದ್ರು ಗುರುಗಳು. ತಲೆ ಮೇಲೆ ಕೈ ಇಟ್ಟು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ತಲೆ ಮೇಲೆ ಕೈ ಇಟ್ಟು, ಏನೋ ನೀನು ಹರಿಭಕ್ತನಾಗು ಅಂತ, ಜ್ಞಾನ ಭಕ್ತಿ ವೈರಾಗ್ಯ ಸಂಪನ್ನನಾಗು ಅಂತ ಆಶೀರ್ವಾದ ಮಾಡಿಬಿಟ್ರೆ ಅವನಲ್ಲಿ ಅಂಥ ಒಂದು ಮಹಿಮೆ ಬಂದ್ಬಿಡ್ತದೆ. ಸನ್ಯಾಸ ದೀಕ್ಷೆ ಅಂದ್ರೆ ಇದೇನೆ. ಸನ್ಯಾಸ ದೀಕ್ಷೆ ಮುಖ್ಯವಾಗಿ ಕಾವಿಶಾಟಿ ಹೂಡುವುದೇ ಸನ್ಯಾಸ ಅಲ್ಲ. ಅಲ್ಲಿ ಸನ್ಯಾಸ ಅಂತಂದ್ರೆ ಮುಖ್ಯವಾಗಿ ಈ ದೈಹಿಕ ರಕ್ತ ಬಂಧುಗಳಿದ್ದಾರಲ್ಲ ಅವರನ್ನೆಲ್ಲ ಬಿಡ್ತಕ್ಕಂಥದ್ದು, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ಅಲ್ಲಿ ಸನ್ಯಾಸ ಕ್ರಮ ಹೇಗೆ ಅಂತಂದ್ರೆ ಎಲ್ಲವನ್ನು ತ್ಯಾಗ ಮಾಡಬೇಕಾದ್ದು. ಭೂಸನ್ಯಸ್ತಮಯ, ಭೋಸನ್ಯಸ್ತಮಯ, ಸ್ವಸನ್ಯಸ್ತಮಯ, ಭೂರ್ಭೋ ಸ್ವಹ ಸನ್ಯಸ್ತಮಯ ಅಂತ 3 ಬಾರಿ ಗಟ್ಟಿಯಾಗಿ ಹೇಳಬೇಕಂತ. ಇದು ಸನ್ಯಾಸ. ತಲೆಯಲ್ಲಿ ಕೂದಲು ಅದನ್ನು ಕಿತ್ಕೋಬೇಕು. ಏನೋ ಮೊದಲಿಗೆ ಮುಂಡನ ಮಾಡಿಸ್ತಾರೆ, ಮುಂಡನ ಮಾಡಿಸಿ ಒಂದು 7 ಕೂದಲು ಬಿಟ್ಟಿರ್ತಾರಂತೆ, ಬರೀ 7 ಕೂದಲು. ಆ ಕೂದಲು ಕಿತ್ಕೋಬೇಕು, ಜನಿವಾರವನ್ನು ಎತ್ಕೋಬೇಕು, ಉಟ್ಟ ಬಟ್ಟೆಯನ್ನು ಎತ್ಕೋಬೇಕು, ಎಲ್ಲವನ್ನು ತೆಗೆದು ನೀರಿನಲ್ಲಿ ಹೋಮ ಮಾಡಬೇಕು. ನೀರಿನಲ್ಲಿ ಹೋಮ, ಇದು ಕೆಲವಲ್ಲಿ ನೀರಿನಲ್ಲಿ ಹೋಮ ಅಂತಿದೆ. ಅದು ನೀರಿನಲ್ಲಿ ಹೋಮ ಅಂದ್ರೆ ಅದು ವ್ಯರ್ಥ ಅಂತ ಹಾಗೆ ತಿಳ್ಕೋಬಾರ್ದು. ವನಾಯ ಸ್ವಾಹ ಅಂತ ಅದಕ್ಕೊಂದು ಬೇರೆನೆ ಮಂತ್ರ ಇದೆ. ವನ ಅಂದ್ರೆ ನೀರು,
ಆ ನೀರಿಗೆ ಹಾಕತಕ್ಕಂಥದ್ದಿದೆ. ಅದು ಜನಿವಾರ ಕಡಿದು ಹೋಯಿತು ಅಂತಂದ್ರೆ ತೆಗೆದು ಎಸೆಯುವುದಲ್ಲ, ಸಮುದ್ರಂ ಗಚ್ಚ ಸ್ವಾಹ ಅಂತ ನೀರಿಗೆ ಹಾಕಬೇಕು. ಸ್ವಾಹಪೂರ್ವಕವಾಗಿ ಅದಕ್ಕೆ ಅಲ್ಲಿ ಹೋಮ ಮಾಡೋದು. ಅವಭೃತ ಸ್ನಾನ, ಅದರಲ್ಲಿಯೂ ಕೂಡ ಅವಭೃತ ಅಂತಂದ್ರೆ ವರುಣ ದೇವರಿಗೆ ಅಲ್ಲೇನೋ ಇಲ್ಲೆಲ್ಲ ಏನು ಅಗ್ನಿಯಲ್ಲಿ ಅಗ್ನಿ ದೇವರಿಗೆ, ನೀರಿನಲ್ಲಿ ವರುಣ ದೇವರಿಗೆ, ಇಷ್ಟೇ. ಹೋಮ ದೇವರಿಗೇನೆ. ಹಾಗೆ ಹೋಮ ಮಾಡ್ಬೇಕಂತೆ. ಹೋಮ ಮಾಡಿ ಅವನ ಮೇಲ್ಗಡೆ ಬಂದು ಗೃಹಸ್ಥರು ಕೊಡತಕ್ಕಂಥ ಕೌಪಿನ ಕಾಬಿಶಾಟಿ, ಅದನ್ನು ದಂಡ, ಇದನ್ನು ತಗೋಬೇಕು. ತಗೊಂಡ್ಬಿಟ್ಟು ಎಲ್ಲವನ್ನು ಬಿಟ್ಟಿದ್ದೇನೆ ಅಂತ ಅವನು ಗಟ್ಟಿಯಾಗಿ ಹೇಳ್ಬೇಕಂತೆ. ಗಟ್ಟಿಯಾಗಿ ಹೇಳಬೇಕು, 3 ಸಲ ಹೇಳ್ಬೇಕಂತೆ. ಹಾಗೆ ಹೇಳಿಬಿಟ್ರೆ ಅವನು ಪೂರ್ತಿ ಏನು ಬರೀ ಲಂಗೋಟಿ ಮಾತ್ರ ಅವನ ಆಸ್ತಿ. ಅದು ಆಸ್ತಿ ಆಗಬಾರದು. ಆ ಲಂಗೋಟಿನೂ ಕೂಡ ಅದು ಆಸ್ತಿ ಆಯಿತು ಅಂತಂದ್ರೆ ಅದು ಕೂಡ ಶಾಟಿ ಸಂಸಾರ ಅಂತ ಆಗಿಬಿಡ್ತದೆ. ಅದು ಹಾಗಾಗಬಾರದು. ಎಲ್ಲದರಲ್ಲೂ ವೈರಾಗ್ಯ. ಅದು ಭಾಗವತ ಹೇಳ್ತಾ ಇದೆ, ಲಂಗೋಟಿ ಉಟ್ಕೋಬೇಕು ಅಂತ ಏನಿಲ್ಲ ಅಂತ. ಉಟ್ಕೋಬೇಕು ಅಂತಿದ್ರೆ ಉಟ್ಕೊಳ್ಳಿ ಅಷ್ಟೇ, ಇಲ್ಲದೆ ಹೋದ್ರೆ ಅದು ಬೇಡ. ಪರಮಹಂಸರಿಗೆ ಹೇಳಿರ್ತಕ್ಕಂಥ ಮಾತು. ಆದರೆ ನಮ್ಮ ಸ್ವಾಮಿಗಳೆಲ್ಲ ಇದ್ದಾರೆ, ಅವರು ಬೇಕಾದಷ್ಟು ಒಳ್ಳೆ ಭರ್ಜರಿಯಾದ ರೇಷ್ಮೆ ಶಾಲು, ಪೀತಾಂಬರ ಅದನ್ನೆಲ್ಲ ಉಟ್ಟುಕೊಂಡು ಮೆರೀತಾರೆ. ರತ್ನ ಗಂಬಳಿ ಮೇಲೆ, ಆಸನದ ಮೇಲೆ ಕುಳಿತಿರ್ತಾರೆ, ಎಲ್ಲ ಮಾಡ್ತಾರೆ. ಇದೆಲ್ಲ ಹೇಗೆ ಕೂಡ್ತದೆ ಅಂತ ಪ್ರಶ್ನೆ ಮಾಡಬಹುದು. ಸನ್ಯಾಸಿಗಳು ಹೇಗೆ ಮಾಡ್ತಾರೆ? ಇದು ಶಾಸ್ತ್ರ ವಿರುದ್ಧ ಅಲ್ವೇ ಅಂತಂದ್ರೆ, ಈ 4 ಮಂದಿ ಸನ್ಯಾಸಿಗಳು ಇದ್ದಾರೆ, 4 ಬಗೆಯ ಸನ್ಯಾಸಿಗಳಿದ್ದಾರೆ. ಕುಟೀಚಕ, ಬಹೂದಕ, ಹಂಸ, ಪರಮಹಂಸ. ಕುಟೀಚಕ ಅಂತಂದ್ರೆ ಮನೆಯಲ್ಲಿಯೇನೆ ಅವನು ಕಾವಿಶಾಟಿ ಉಟ್ಟುಕೊಂಡು ಕೂತಿರ್ತಾನೆ, ತನ್ನ ಮನೆಯಲ್ಲೇನೆ. ಆದರೆ ಅದು ತನ್ನ ಮನೆ ಅಲ್ಲ, ತನ್ನ ಮಗನ ಮನೆ ಅಥವಾ ಬಂಧುಗಳ ಮನೆ. ಅದು ತನ್ನ ಮನೆ ಅಲ್ಲ, ತನ್ನ ಮನೆಯಲ್ಲಿ ಇರಬೇಕು. ಅಂದ್ರೆ ಭೂತಪೂರ್ವ. ಹಿಂದೆ ತನ್ನದು ಮನೆ, ಅದನ್ನೀಗ ಮಕ್ಕಳಿಗೆ ಕೊಟ್ಟುಬಿಟ್ಟಿದ್ದಾನೆ. ಈಗ ತಾನು ನಿರ್ಲಿಪ್ತನಾಗಿ ಅದೇ ಮನೆಯಲ್ಲಿ ಕಾವಿಶಾಟಿ ಉಟ್ಟುಕೊಂಡು ಇರಬೇಕು. ಜುಟ್ಟು ಜನಿವಾರ ಎಲ್ಲ ಇದೆ ಅವನಿಗೆ, ಜುಟ್ಟು ಜನಿವಾರ ಇದೆ. ಇದು ಕುಟೀಚ ಅಂತ. ಕುಟಿ ಅಂತಂದ್ರೆ ಮನೆಯಲ್ಲಿ ಕೊಡುದು. ಕುಟೀಚ ಕ, ಸುಮ್ಮನೆ ಕಾ ಸೇರಿಸೋದಷ್ಟೇ. ಇನ್ನು ಬಹುದ ಅಂತಿದೆ. ಅವನು ಮಾತ್ರ ಏನ್ ಮಾಡ್ಬೇಕು, ಇದೇ ತರ ಕಾವಿಶಾಟಿ ಉಟ್ಕೊಂಡು ಜುಟ್ಟು ಜನಿವಾರ ಎಲ್ಲ ಇಟ್ಕೊಂಡಿದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಆದ್ರೆ ಮನೆಯಲ್ಲಿ ಮಕ್ಕಳು ಕೊಟ್ಟಿದ್ದನ್ನು ಊಟ ಮಾಡೋದಲ್ಲ. ಅವನು ಹೊರಗಡೆ 7 ಮನೆಗಳಲ್ಲಿ ಭಿಕ್ಷೆ ಬೇಡಿ ಉಣಬೇಕಂತ. ಮನೆಯಲ್ಲಿ ಇರೋದಿಲ್ಲ, ಹೊರಗಡೆ ಇರಬೇಕು. ಇದು ಬಹುದ. ಆಮೇಲೆ ಹಂಸ ಅಂತಿದ್ದಾನೆ. ಹಂಸ ಅಂತಂದ್ರೆ ಅವರು ಇನ್ನೂ ಹೆಚ್ಚಿನ ಒಂದು ವೈರಾಗ್ಯ. ಅವರು ಒಂದು ಕಡೆಯಲ್ಲಿ ಒಂದು ರಾತ್ರಿ ನಿಲ್ತಾರೆ, 2ನೇ ರಾತ್ರಿ ಅಲ್ಲಿಲ್ಲ, ಸುತ್ತಾನೇ ಇರಬೇಕು. ಪರಿವರಾಜಕರು ಸುತ್ತಾ ಇರಬೇಕು, ಆ ರೀತಿ ಇರಬೇಕು. ಅವರು ಜುಟ್ಟು ಜನಿವಾರ ಇಟ್ಕೊಳ್ಬಹುದು. 3 ದಂಡ ಅಂತ ಅದೊಂದು ಹೇಳಿದ್ದಾರೆ, ತ್ರಿದಂಡ. ಈ ಪರಮಹಂಸರು ಅಂತಿದ್ದಾರೆ, ಹಂಸ ಆದ ಮೇಲೆ ಪರಮಹಂಸರಿದ್ದಾರೆ. ಅವರು ಎಲ್ಲರೂ ಕೂಡ ಬಿಟ್ಟು ಬಿಡಬೇಕು. ಜುಟ್ಟಿಲ್ಲ, ಜನಿವಾರ ಇಲ್ಲ, ಏನಿಲ್ಲ, ಏನಿಲ್ಲ, ಬಟ್ಟೆಯನ್ನು ಕೂಡ ಬಿಟ್ಟು ಬಿಡಬಹುದು. ಪರಿವರಾಜಕರಾಗಿ ಸುತ್ತುತ್ತಾ ಇರಬೇಕು. ಅದು ಒಂದು ಮನೆಯಲ್ಲಿ ಒಂದು ಊರಲ್ಲಿ ಒಂದು ರಾತ್ರಿ ಇರಬೇಕಷ್ಟೇ, ಇನ್ನೊಂದು ಊರಲ್ಲಿ ಇನ್ನೊಂದು ರಾತ್ರಿಯಲ್ಲಿ ಇನ್ನೊಂದು ಊರಿಗೆ ಹೋಗಿರ್ಬೇಕು. ಹಾಗೆ ರಾತ್ರಿ ಅಂತಂದ್ರೆ ಒಂದು ದಿವಸ ಅಂತ ಅಭಿಪ್ರಾಯ. ಈ ರೀತಿ ಸಂಚಾರ ಮಾಡಬೇಕು ಅಂತ. ಇದಿಷ್ಟು 4 ರೀತಿಯ ಸನ್ಯಾಸಿಗಳಿದ್ದಾರೆ. ಇವರಿಗಿಂತ ಅತಿರಿಕ್ತವಾಗಿ 5ನೆಯ ಇನ್ನೊಂದು ರೀತಿಯ ಸನ್ಯಾಸ ಇದೆ. ಅದು ಬ್ರಹ್ಮಾಂಡ ಪುರಾಣದಲ್ಲಿ ಸ್ಪಷ್ಟವಾಗಿ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಅವ್ರು ಯಾರು ಅಂತಂದ್ರೆ, ಇದು ಪದಸ್ಥ ಸನ್ಯಾಸಿಗಳು ಅಂತ. ಪದವಿ ಹೊಂದಿರ್ತದೆ ನೋಡಿ, ಆ ಪದವಿಯಲ್ಲಿ ಅಭಿಷಿಕ್ತರಾಗಿರ್ತಕ್ಕಂಥ ಸನ್ಯಾಸಿಗಳು. ಅಭಿಷೇಕ ಮಾಡತಕ್ಕಂಥ ಕ್ರಮವನ್ನು ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಅದು ಒಂದೇ ವಾಕ್ಯ. ಆ ವಾಕ್ಯದಲ್ಲಿ ಕಲಶ ಪೂಜೆ ಅಂತ ಹೇಳಿದ್ದಾರೆ. ಕಲಶ ಪೂಜೆ ಮಾಡಿ ಅಭಿಷೇಕ ಮಾಡಿ ಅಂತ ಹೇಳಿದ್ದಾರೆ. ಅದು ಪರಮಾತ್ಮನಿಗೂ ಹೌದು,
ಪರಮಾತ್ಮನಿಗೆ ನಿತ್ಯ ಮಾಡ್ತಕ್ಕಂಥದ್ದು ಕಲಶ ಪೂಜೆ ಅಭಿಷೇಕನೂ ಹೌದು, ಜೊತೆಗೆ ಶಿಷ್ಯನಿಗೆ ಗುರು ಮಾಡತಕ್ಕಂಥ ಅಭಿಷೇಕನೂ ಅದರಲ್ಲಿ ಸೇರಿತು. ಶಿಷ್ಯನಿಗೆ ಗುರು ಇದೇ ರೀತಿಯಲ್ಲಿ ಮೊದಲಿಗೆ ಕಲಶ ಪೂಜೆ ಮಾಡಬೇಕು. ಕಲಶದಲ್ಲಿ 101 ಮಂದಿ ಭಗವಂತರ ಭಗವದ್ ರೂಪಗಳೆಲ್ಲ ಇವೆ. ಆ ರೂಪಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡಿ ಆಮೇಲೆ ಆ ಕಲಶದಿಂದ ಶಿಷ್ಯನಿಗೆ ಅಭಿಷೇಕ ಮಾಡಬೇಕು. ಅದು ಸುಮಧ್ವದಲ್ಲಿ ಶ್ರೀಮದ್ ಆಚಾರ್ಯರಿಗೆ ಅಚ್ಯುತ ಪ್ರೇಕ್ಷಾಚಾರ್ಯರು ಏನೋ ಆ ರೀತಿ ಅಭಿಷೇಕ ಮಾಡಿದ್ದಾರೆ ಅಂತಿದೆ. ಆ ರೀತಿ ಅದು ವೇದಾಂತ ವಿದ್ಯಾ ನಿಜರಾಜ್ಯ ಪಾಲನೆ ಸಂಕಲ್ಪ್ಯಮಾನೋ ಗುರುಣ ಅಂತ. ವೇದಾಂತ ವಿದ್ಯಾ ರಾಜ್ಯ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡೋದು. ಈ ರೀತಿ ಅಭಿಷೇಕ ಮಾಡಿದರೆ ವಿಶೇಷವಾಗಿ ಆ ಕಲಶ ದೇವತೆಗಳಿದಾರಲ್ಲ 101 ಮಂದಿ, ಏನೋ 101 ಮಂದಿ ಭಗವದ್ ರೂಪಗಳು, ಶುಂಶುಮಾರಾದಿ ಶತಕಲಾ ಸಹಿತ ಅಂತ, ಅಜಾದಿ ಶತಕಲಾ ಸಹಿತ, ಅಜಾದಿ ಶುಂಶುಮಾರ ಅಂತ, ಅಥವಾ ಶುಂಶುಮಾರಾದಿ ಅಜ ಅಂತ, ಒಟ್ಟು 101 ಭಗವದ್ ರೂಪಗಳಿವೆ. ಆ 101 ಭಗವದ್ ರೂಪಗಳನ್ನು ಇದರಲ್ಲಿ ನೀರಿನಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಿ ಆ ನೀರನ್ನು ಶಿಷ್ಯನ ತಲೆ ಮೇಲೆ ಅಭಿಷೇಕ ಮಾಡಬೇಕು. ಯಾರು? ಗುರು ಶಿಷ್ಯನಿಗೆ ಅಭಿಷೇಕ ಮಾಡೋದು, ಶಿಷ್ಯ ಗುರುವಿಗೆ ಅಭಿಷೇಕ ಮಾಡೋದಲ್ಲ. ಗುರು ಶಿಷ್ಯನಿಗೆ ಅಭಿಷೇಕ ಮಾಡ್ತಾನೆ. ಹೀಗೆ ಮಾಡಿದರೆ ಶಿಷ್ಯನಲ್ಲಿ ವಿಶೇಷವಾಗಿ ಹರಿಜ್ಞಾನ ಭಕ್ತಿ ವೈರಾಗ್ಯಗಳೆಲ್ಲ ಸನ್ಯಾಸದ ಆ ಒಂದು ವರ್ಚಸ್ಸು, ಸನ್ಯಾಸದ ಒಂದು ವರ್ಚಸ್ಸು ಹೊಂದಿದೆ. ಆ ವರ್ಚಸ್ಸು ಅವನಲ್ಲಿ ಅಧಿಕವಾಗ್ತದೆ. ಕಲಶ ಕೀರ್ತಿಮಾಯುಶ್ಚ ಪ್ರಜ್ಞಾ ಮೇಧಾಂ ಶ್ರೇಯಂಭಗಂ ಯೋಗ್ಯತಾಂ ಪಾಪಹಾನಿಂಚ ಪುಣ್ಯವೃದ್ಧಿಂಚ ಸಾಧಯೇತಂತ ಇಷ್ಟು ಅಲ್ಲಿಗೆ ಫಲವನ್ನು ಕೊಟ್ಟಿದ್ದಾರೆ. ಆ ರೀತಿ ಅಭಿಷೇಕ ಮಾಡಿ ನೀನು ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ, ವಿಷ್ಣು ಸರ್ವೋತ್ತಮತ್ವವನ್ನು ಎಲ್ಲ ಕಡೆಗೂ ನೀನು ಪ್ರತಿಪಾದನೆ ಮಾಡಬೇಕು ಅಂತ ಅವನಿಗೆ ತಲೆ ಮೇಲೆ ಕೈ ಇಟ್ಟು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ನೀನು ವಿಷ್ಣು ಸರ್ವೋತ್ತಮತ್ವವನ್ನು ಎಲ್ಲ ಕಡೆಗೂ ಪ್ರತಿಪಾದನೆ ಮಾಡಬೇಕು. ವೇದಾಂತ ವಿದ್ಯಾ ಸಾಮ್ರಾಜ್ಯ ಪರಿಪಾಲನ ಮಾಡಬೇಕು. ಆ ಸಿಂಹಾಸನದಲ್ಲಿ ನಾನು ನಿನ್ನನ್ನು ಅಭಿಷೇಕ ಮಾಡಿದ್ದೇನೆ. ಇದೊಂದು ರೀತಿಯ ಸನ್ಯಾಸ. ಇದು 5ನೇ ರೀತಿಯ ಸನ್ಯಾಸ. ಉಳಿದವರೆಲ್ಲ ಬಿಡಿ ಸನ್ಯಾಸಿಗಳು. ಇವರೆಲ್ಲ ಏನೋ ಒಂದೊಂದು ಸಂಪ್ರದಾಯ ಪೀಠಾಧಿಪತಿಗಳು. ಪೀಠಾಧಿಪತಿ ಅಂದ್ರೆ ಹೀಗೆ. ಪೀಠ ಅಂತಂದ್ರೆ ಅಭಿಷೇಕ ಮಾಡಿರತಕ್ಕಂಥ ಒಂದು ಯತಿ, ಅಭಿಷೇಕ ಮಾಡಿಸಿಕೊಂಡಿರತಕ್ಕಂಥ ಯತಿ, ಅವನು ಪೀಠಾಧಿಪತಿ. ಅವನಿಗೆ ಮಾತ್ರ ಕೆಲವು ವಿಶೇಷ ಕರ್ತವ್ಯಗಳನ್ನು ಹೇಳಿದ್ದಾರೆ. ಅವನು ಧನ ಸಂಗ್ರಹ ಮಾಡಬಹುದು ಅಂತ ಹೇಳಿದ್ದಾರೆ. ಉಳಿದವರೆಲ್ಲ ಕೈಯಲ್ಲಿ ಮುಟ್ಟಬಾರದು. ಏನೋ ಕಾಮಿನಿ ಕಾಂಚನ ಕೈಯಿಂದ ಮುಟ್ಟಕೂಡದು ಯತಿಯಾಗಿರ್ತಕ್ಕಂಥವನು. ಆದರೆ ಈ ಯತಿಗಳು ಧನ ಸಂಗ್ರಹ ಮಾಡಬಹುದು, ಅನ್ನದಾನ ಮಾಡಬಹುದು. ನೋಡಿ ಸ್ವಾರಸ್ಯ, ಯತಿಗಳಿಗೆ ಗೃಹಸ್ಥರು ಅನ್ನದಾನ ಮಾಡಬೇಕು, ಯತಿಗಳು ಗೃಹಸ್ಥರಿಗೆ ಅನ್ನದಾನ ಮಾಡ್ತಾ ಇದ್ದಾರೆ ಈಗ. ಇದು ಹೇಗೆ? ಅದು ಈ ಯತಿಗಳಿಗೆ ವಿಹಿತವಾಗಿರ್ತಕ್ಕಂಥದ್ದು. ಅವರು ಪರಮಾತ್ಮನ ಪೂಜಾ ಮಾಡಿ ಏನೋ ಪರಮಾತ್ಮನ ಪ್ರಸಾದ ಅಂತ ಎಂಬುದಾಗಿ ಎಲ್ಲ ಭಕ್ತರಿಗೆ ಗೃಹಸ್ಥರಿಗೆ ಅವರು ಸನ್ಯಾಸಿಗಳು ಕೊಡ್ತಾ ಇದ್ದಾರೆ. ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ನಾವು ಅದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಅನ್ನ. ವೈಷ್ಣವರ ಅನ್ನ ಉಂಡ್ರೆ ಶರೀರ ಪವಿತ್ರವಾಗ್ತದೆ. ಅದಕ್ಕೋಸ್ಕರ ಅದು ಪರಮ ವೈಷ್ಣವರು ಯಾರು ಅಂದ್ರೆ ಇವರು ಸನ್ಯಾಸಿಗಳು, ಪರಮಾಂಸ ಸನ್ಯಾಸಿಗಳು, ಪದಸ್ಥರಾಗಿರ್ತಕ್ಕಂಥವರು. ಅವರು ತಮ್ಮ ಪಟ್ಟದ ದೇವರಿಗೆ ಪೂಜಾ ಮಾಡಿ ಸಮರ್ಪಣೆ ಮಾಡಿರ್ತಕ್ಕಂಥ ಅನ್ನಾದಿಗಳನ್ನು ಅವರು ದಾನ ಮಾಡ್ತಾರೆ, ನಾವು ಸ್ವೀಕಾರ ಮಾಡ್ತೇವೆ. ಶ್ರೀಪಾದ ಅನುಜ್ಞಾ ಅಂತ ಹೇಳ್ಕೊಂಡು ಸ್ವೀಕಾರ ಮಾಡಿ ಅನುಜ್ಞಾ ತಕೊಂಡು ನಾವು ಆಪೋಷಣ ತಕೊಂಡು ಊಟ ಮಾಡಬೇಕು. ಅದೊಂದು ರೀತಿಯ ಸನ್ಯಾಸ ಇದೆ. ಆ ಸನ್ಯಾಸ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸನ್ಯಾಸ. ಇಂಥ ಸನ್ಯಾಸ ಒಂದು ವೇಳೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಏನೋ ಅನಶನಾದಿನ ಶರೀರವನ್ನು ಪರಿತ್ಯಾಗ ಮಾಡಬೇಕು ಅಂತ ಭಾಗವತದಲ್ಲಿ ಹೇಳ್ತಾ ಇದೆ. ಕೊನೆಯಲ್ಲಿ ಏನಾಗಬೇಕು? ಬ್ರಹ್ಮಚರ್ಯ, ಗೃಹಸ್ಥ, ಆಮೇಲೆ ವಾನಪ್ರಸ್ಥ. ವಾನಪ್ರಸ್ಥದಲ್ಲಿ ಇರತಕ್ಕಂಥವನು ಇನ್ನು ಸನ್ಯಾಸ ತಗೋಬೇಕು. ತಗೊಳ್ಳಿಕ್ಕೆ
ದೇಹದಾರ್ಢ್ಯ ಇಲ್ಲ. ಹಿಂದೆ ಹೇಳಿದ್ವಲ್ಲ, ದೇಹದಾರ್ಢ್ಯ ಇಲ್ಲದೆ ಇರತಕ್ಕಂಥವನು, ಮನೋದಾರ್ಢ್ಯ ಇಲ್ಲದೆ ಇರತಕ್ಕಂಥವನು, ವೈರಾಗ್ಯ ಇಲ್ಲದೆ ಇರತಕ್ಕಂಥವನು, ಇವರಿಗೆಲ್ಲ ಸನ್ಯಾಸದಲ್ಲಿ ಅಧಿಕಾರವೇ ಇಲ್ಲ. ಅಂಥದ್ದೇನಿಲ್ಲ, ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಬರುವುದಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ಅನಶನ ಮಾಡಿ ಶರೀರ ತ್ಯಾಗ ಮಾಡಬೇಕು ಅಂತ ಭಾಗವತ ಹೇಳ್ತಾ ಇದೆ. ಯಾರಿಗೆ ಸಾಮರ್ಥ್ಯ ಇದೆ ಅವನು ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇದೆ. ಆ ಸನ್ಯಾಸ ಸ್ವೀಕಾರ ಕೊನೆಗೂ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಅದಕ್ಕೆ ಆತುರ ಸನ್ಯಾಸ ಅಂತ ಇದೆ. ಪ್ರಾಣೋತ್ಕ್ರಮಣವಾಗುವಾಗಲಾದರೂ ಕೂಡ ಸನ್ಯಸ್ತಮಯ ಅಂತ ಗಟ್ಟಿಯಾಗಿ ಹೇಳಿಬಿಡ್ಬೇಕಂತೆ. ಆತುರ ಸನ್ಯಾಸ ಅಂತ ಹೇಳ್ತಾರೆ. ಅಷ್ಟಾದರೂ ಮಾಡದೇ ಹೋದರೆ ಸದ್ಗತಿ ಆಗುವುದಿಲ್ಲ. ಸನ್ಯಾಸ ಬೇಕೇ ಬೇಕು. ಅಷ್ಟು ಹೊಗಳಿದ್ದಾರೆ ಸನ್ಯಾಸ. ಅಂಥ ಸನ್ಯಾಸ ಅವರಿಗೆ ಕರ್ಮ ಇಲ್ಲ. ಅಂದರೆ ಗೃಹಸ್ಥರು ಮಾಡತಕ್ಕಂಥ ಕರ್ಮ ಅವರಿಗಿಲ್ಲ. ಗೃಹಸ್ಥರು ಮಾಡತಕ್ಕಂಥದ್ದು ಕರ್ಮ ಯಾವುದು?